ಹಾಯ್ ಫ್ರೆಂಡ್ಸ್, ನಾವು ಊರಿಗೆ ಹೋಗ್ತಾ ಇದ್ದೀವಿ. ಕೆಲಸ ಮುಗೀತು. ಸೊ ಫೈನಲಿ ವಿ ರೀಚ್ಡ್ ಅವರ್. ವೆಲ್ಕಮ್ ಮಾಡೋಕ್ಕೆ ಯಾರು ಇಲ್ಲ ಫ್ರೆಂಡ್ಸ್, ನಾವು ಅನಾಥರು. ನಂದು ಇದು ನನ್ಗೆ ಯಾರು ಮಾಡ್ಕೊಡೋರು ಇಲ್ಲ. ದೀಪ ಬಾವ ಬಾವ ಹೇಳಿ ಸ್ವಲ್ಪ ಲಾಸ್ಟಿಗಿದೆ ಅದು. ಕೋಳಿ ಕೋಳಿ ಈಗ ನಮ್ಮ ಮನೆಗಿದ್ದ ಕೊಯ್ ಅಂತಕ ಮನೆಗಿದ್ದ ಕೊಯ್ಯಕ್ಕೆ ಹೋಗಾರಿ. ನೀ ದುಡ್ಡು ಕೊಡ್ತೀಯ ಕೊಯ್ಯಕ್ಕ? ಹಾಲು ತುಪ್ಪ ಮಾರಿ ದುಡ್ಡು ಹಿಡ್ಕತೀಯ. ಸೇಮ್ ರಿಪೀಟ್ ಮಾಡ್ತೀನಿ. ಬಾಳೆಹಣ್ಣು ಮನೆಗೆ ಇದಾವ, ದೇವ್ರು ತಿಂತ ಬಂದ್ರಿ. ನಮಸ್ಕಾರ ಎಲ್ಲರಿಗೂ. ಗೌರಿ ಗಣೇಶ ಹಬ್ಬದ ಪ್ರೀತಿಯ ಶುಭಾಶಯಗಳು. ನನಗೆ ಗೊತ್ತು ನಾನು ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತಿದ್ದೀನಿ ಅಲ್ವಾ. ನಾನು ಪ್ರಮೋದ್ ಫ್ರೆಂಡ್ ಮದುವೆ ಹಾಗೆ ಹಬ್ಬದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೆ. ಈ ವ್ಲಾಗ್ ಬಂದು ಗೌರಿ ಗಣೇಶ ಹಬ್ಬದ್ದು. ಗೌರಿ ಗಣೇಶ ಹಬ್ಬದಲ್ಲಿ ನಾವು ಏನೇನು ಮಾಡಿದ್ವಿ, ಫ್ಯಾಮಿಲಿ ಜೊತೆ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ನೋಡೋಣ ಬನ್ನಿ. ಈ ಹಬ್ಬಕ್ಕೋಸ್ಕರ ನಾನು, ಪ್ರಮೋದ್ ಮತ್ತು ನನ್ನ ತಮ್ಮ ಬೆಂಗಳೂರಿಂದ ಸಾಗರ ಹೊರಟ್ವಿ. ಮತ್ತು ಪ್ರಮೋದ್ ಫ್ರೆಂಡ್ ಫ್ಯಾಮಿಲಿ, ಅಣ್ಣ ಫ್ಯಾಮಿಲಿ, 3 ಫ್ಯಾಮಿಲಿಯವರು ಬೆಂಗಳೂರಿಂದ ಸಾಗರಕ್ಕೆ ಹೊರಟ್ವಿ. ನಾವು ಸಾಗರನ ರೀಚ್ ಆಗೋದು 12 ಗಂಟೆ ರಾತ್ರಿ ಆಗೋಯ್ತು. ಯಾಕೆಂದರೆ ನಾವು ಹೊರಟಿದ್ದೆ 3 ಗಂಟೆ ಮಧ್ಯಾಹ್ನ ಅನಿಸುತ್ತೆ. ಅದ್ರ ಮಧ್ಯದಲ್ಲಿ ಅಲ್ಲಿ ಟೀ ಬ್ರೇಕ್ ಮತ್ತು ವಾಶ್ರೂಮ್ ಬ್ರೇಕ್ ಅಂದ್ಕೊಂಡು ಸ್ವಲ್ಪ ಲೇಟಾಗಿ ಹೋಯಿತು. ಆದರೆ ಹೋಗೋ ದಾರಿಲಿ ಮಳೆ ಕೂಡ ಬರ್ತಾ ಇತ್ತು, ಮತ್ತು ಸಾಗರದಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ನಾನು ಬೆಳಗ್ಗೆ ಎದ್ದಾಗ ನೋಡ್ತಾ ಇದ್ದೀನಿ ತುಂಬ ಮಳೆ ಬರ್ತಾ ಇತ್ತು. ಅದನ್ನು ಕೂಡ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ ಒಂದ್ಸರಿ. ನೋಡಿದ್ರಿ ಅಲ್ಲ ಎಷ್ಟೊಂದು ಮಳೆ ಬರ್ತಾ ಇತ್ತು. ಬೆಳಗ್ಗೆ ಎದ್ದಿದ ತಕ್ಷಣ ತುಂಬ ಚೆನ್ನಾಗಿತ್ತು ಈ ವ್ಯೂ. ಇದಾದಮೇಲೆ ತಿಂಡಿ ತಿಂದ್ಕೊಂಡು ನಾವು ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅಮ್ಮ ಏನೇನೋ ರೆಡಿ ಮಾಡ್ಕೊತಾ ಇದ್ರು, ನಾನು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ. ಬಟ್ ನಮ್ಮ ಅಮ್ಮನೇ ತುಂಬ ಚೆನ್ನಾಗಿ ಎಲ್ಲ ಪೂಜೆಗಳನ್ನ ಮತ್ತು ದೇವ್ರನ್ನ ರೆಡಿ ಮಾಡೋದು ಅವರೇ ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೆ ನನ್ನ ಹತ್ರ ಒಪಿನಿಯನ್ ತೊಗೋತಾ ಇದ್ರು, ಇದು ಚೆನ್ನಾಗಿದೆಯಾ, ಹೀಗೆ ಮಾಡ್ಬೋದಾ ಅಂತ ಹೇಳಿ ಅಂತ. ಅಮ್ಮ ಎಲ್ಲ ರೆಡಿ ಮಾಡಿಬಿಟ್ಟು ಊರಿಗೋದ್ರು. ಮಾರನೇ ದಿನ ನಾನು ಮತ್ತು ಅಕ್ಕ, ನನ್ನ ತಮ್ಮ ಹೋಗೋಣ ಅಂತ ಹೇಳಿ ರೆಡಿ ಆದ್ವಿ. ನನಗೆ ಈ ಹಬ್ಬನ ಪರ್ಸ್ನಲಿ ಊರಲ್ಲಿ ಮಾಡೋದೇ ತುಂಬ ಇಷ್ಟ. ಯಾಕೆ ಅಂತಂದರೆ ನಾನು ಚಿಕ್ಕ ಹುಡುಗಿ ಇದ್ದಾಗಿಂದ ಊರಿಗೆ ಹೋಗ್ತಾ ಇದ್ದೀನಿ. ಅದು ಗೌರಿ ತುಂಬ್ಕೊಂಡು ಬರೋದ್ರಿಂದ ಹಿಡಿದು ಗೌರಿ ಬಿಡೋ ತನಕನೂ ತುಂಬ ಚೆನ್ನಾಗಿರುತ್ತೆ ಆ ಆಚರಣೆಗಳು. ತರೋದು ಬಾವಿಯಲ್ಲಾದರೆ ಬಿಡೋದು ನಾವು ಹೊಳೆಗೆ ಹೋಗಿ ಬಿಡ್ತೀವಿ. ಅಲ್ಲಿ ಎಲ್ಲರೂ ಸೇರಿಕೊಂಡು ರೆಡಿಯಾಗಿ ಬಂದು ಪಟಾಕಿಗಳನ್ನ ಹೊಡೆದು ಗೌರಿ ಬಿಡೋದು ನನಗೆ ತುಂಬ ಅಂದರೆ ತುಂಬ ಇಷ್ಟ. ಆದರೆ ಈ ಸರಿ ನಮ್ಮ ಮನೇಲೇ ಮಾಡಬೇಕು ಅಂತ ಹೇಳಿ ನಮ್ಮ ಅಪ್ಪಾಜಿ ಅಮ್ಮ ಎಲ್ಲ ಫುಲ್ ರೆಡಿ ಮಾಡ್ಕೊಂಡಿದ್ರು. ಆದರೆ ನಾನೇನೇ ಅವ್ರನ್ನ ಫೋರ್ಸ್ ಮಾಡಿ, ಪ್ರಮೋದ್ ಕೂಡ ಇರಲಿಲ್ಲ, ಏನಕ್ಕಂದರೆ ಅವ್ರ ಫ್ರೆಂಡ್ ಮದುವೆ ಇತ್ತು, ಅವ್ರು ಅಲ್ಲಿ ಹೋಗಬೇಕು ಅಂತ ಫಿಕ್ಸ್ ಆಗಿದ್ರು. ಹಾಗಾಗಿ ನಾವು ಇರಲ್ಲ, ನೀವೇನಕ್ಕೆ ಮಾಡ್ತೀರಾ ಅಂಥೇಳಿ ನಾನೇ ಅವ್ರನ್ನ ಫೋರ್ಸ್ಫುಲಿ
ಊರಿಗೆ ಊರಲ್ಲಿ ಹಬ್ಬ ಮಾಡಕ್ಕೆ ಕಳಿಸ್ಬಿಟ್ಟಿದ್ದೆ ಪಾಪ. ಅದಕ್ಕೆ ನಾವೂನು ಅಲ್ಲೇ ಹೋಗೋಣ ಅಂತ ಹೊರಟ್ವಿ. ಆದ್ರೆ ನಾವಲ್ಲಿ ಮಾಡಾದ್ಮೇಲೆ ನನಗೆ ಗೊತ್ತಾಗಿದ್ದು ಈ ಹಬ್ಬನ ಯಾವಾಗ್ಲೂ ಹಳ್ಳಿಲೇ ಮಾಡ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಪೇಟೆಲಿ ಏನು ಅಷ್ಟೊಂದು ಚೆನ್ನಾಗೂ ಅನ್ಸಲ್ಲ ನಮ್ಗೆ ಅಂತ. ಬೇರೆ ಎಕ್ಸ್ಪ್ರೆಷನ್ಸ್ ಕೂಡ ಚೆನ್ನಾಗಿ ಖುಷಿಯಾಗಿರೋ ಥರ. ನಾನು ಖುಷಿಯಾಗಿಲ್ಲ. ಏನಾಗಿದೆಯಾ ನಿಮಗೆ? ನಮ್ಮ ಅಜ್ಜಿ ಮನೆ ಇರೋದು ಜೋಗ್ ಫಾಲ್ಸ್ ಹತ್ರ. ನಮಗೆ ಒಂದು 30ರಿಂದ 40 ನಿಮಿಷ ಆಗುತ್ತೆ ಕಾರಲ್ಲಿ. ಹಾಗಾಗಿ ನಾನು ಮತ್ತೆ ನನ್ನ ತಮ್ಮ, ನನ್ನ ಅಕ್ಕ 3 ಜನ ಸೇರ್ಕೊಂಡು ಕಾರಲ್ಲಿ ಪಟಾಕಿಗಳನ್ನ, ಲಗೇಜ್ ಎಲ್ಲ ತಗೊಂಡು ಹೊರಟ್ವಿ. ನಮಗೆ ಹೋಗ್ಬೇಕಾದ್ರೆ ತಾಳಗುಪ್ಪ ಸಂತೆ ಸಿಕ್ತು. ತಾಳಗುಪ್ಪ ಸಂತೆ ನಡೆಯೋದು ಯಾವಾಗಲೂ ಶನಿವಾರ, ಆದರೆ ಹಬ್ಬದ ಪ್ರಯುಕ್ತ ಅನ್ಸುತ್ತೆ ಅವರು ಶುಕ್ರವಾರನೇ ಸಂತೆನ ಪ್ರಾರಂಭ ಮಾಡ್ಕೊಂಡು ಬಿಟ್ಟಿದ್ರು. ನಾವೇನು ತಗೊಳ್ಳಿಲ್ಲ, ಮನೇಲೆಲ್ಲ ತಗೊಂಡಿರ್ತಾರೆ ಅಲ್ವಾ. ಹಾಗೆ ನಾವು ಮುಂದೆ ಹೋದ್ವಿ. ನನಗೆ ನಮ್ಮ ಅಜ್ಜಿ ಊರ್ದು ಎಂಟ್ರೆನ್ಸ್ ಇದೆಯಲ್ಲ, ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನೀವೇ ನೋಡಿ, ಇದೇನೆ ಅದು. 2 ಸೈಡು ಗದ್ದೆ ಮತ್ತು ತೋಟ ಸಿಗುತ್ತೆ, ಮಧ್ಯದಲ್ಲಿ ರೋಡು. ಹಾಗೆ ಹೋಗ್ತಾ ಇದ್ರೆ ಸ್ವಲ್ಪ ಫಾಲ್ಸ್ ಎಲ್ಲ ಸಿಗ್ತಾ ಇರುತ್ತೆ. ನಾನು ಮುಂಚೆ ಎಲ್ಲ ಬಸ್ಸಿಗೆ ಬರ್ತಾ ಇದ್ದಾಗಿಂದನೂ ಇಲ್ಲಿ ನಡ್ಕೊಂಡು ಹೋಗೋದೇ ಒಂಥರ ಮಜಾ ಇರ್ತಾಯಿತ್ತು. ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ. ನಾನಿಲ್ಲಿ ಫುಲ್ ವಿಡಿಯೋನ ರೆಕಾರ್ಡ್ ಮಾಡ್ಕೊತಾ ಹೋಗ್ತಾ ಇದ್ದೆ. ಇಲ್ಲಿ ನಮಗೆ ಫಸ್ಟ್ ನಮ್ಮ ಮಾವ ಮನೆ ಸಿಗುತ್ತೆ. ಆದರೆ ನಾವಲ್ಲಿ ಹೋಗಲಿಲ್ಲ, ಯಾಕಂದರೆ ಹಬ್ಬ ಬೇರೆ. ನಾವು ಹೋಗಿದ್ದೇ ಲೇಟ್ ಆಗಿಬಿಟ್ಟಿತ್ತು. ಮೇ 5ರಿಂದ 5:30 ಆಗಿತ್ತು ಅನಿಸುತ್ತೆ. ಮತ್ತು ಅಲ್ಲಿ ಹೋದರೆ ಲೇಟ್ ಆಗುತ್ತೆ ಅಂತ ಅವರು ಕೂಡ ನಮ್ಮ ಅವ್ವ ಮನೆಗೆ ಹಬ್ಬಕ್ಕೆ ಬರ್ತಾರೆ. ಹಾಗಾಗಿ ಅಲ್ಲೇ ಮಾತಾಡ್ಸೋಣ ಅಂತ ಹೋಗಲಿಲ್ಲ. ಇದೇ ನಮ್ಮ ಮಾವ ಮನೆ. ಹಾಗೆ ನಾವು ಮುಂದೆ ಹೋದ್ವಿ. ಫೈನಲಿ ನಾವು ರೀಚ್ ಆದ್ವಿ ನಮ್ಮ ಅವ್ವ ಮನೆಗೆ. ಆದರೆ ನಮ್ಮನ್ನು ಯಾರೂ ವೆಲ್ಕಮೇ ಮಾಡಲಿಲ್ಲ ಗೈಸ್. ಏನಕ್ಕೆ ಅಂದರೆ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ರು. ಆದರೆ ನಮಗೋಸ್ಕರ ಕಾಯ್ತಾಯಿದ್ರು, ನಾವು ಬಂದಿದ ತಕ್ಷಣ ಗೌರಿ ತರಬೇಕು ಅಂತ. ನಾವು ಹೋಗಿದ ತಕ್ಷಣ ಎಲ್ಲ ಫುಲ್ ರೆಡಿ ಆದ್ವಿ. ನನ್ನ ತಮ್ಮ ಮತ್ತು ತಂಗಿ ಹೋಗಿದ ತಕ್ಷಣನೇ ಅವ್ರು ಪಟಾಕಿ ಹೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ನೋಡಿ ಇಲ್ಲಿ ಪಟಾಕಿ ಹೊಡಿತಾ ಇದ್ದಾರೆ ಅವರು. ಅಮ್ಮ ಎಲ್ಲಾನು ರೆಡಿ ಮಾಡಿದ್ರು. ನಾವಿವಾಗ ಮುಂದೆ ಬಾಗಿಲಿಂದ ಹೋಗಿ ಹಿಂದೆ ಅಲ್ಲಿ ಬಾವಿ ಇದೆ, ಬಾವಿಲಿ ಗೌರಿನ ತೊಗೊಂಡು ಬರಬೇಕಲ್ವ, ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ವಿ. ಒಬ್ಬೊಬ್ಬರಿಗೆ ಒಂದೊಂದು ವಸ್ತುಗಳನ್ನ ಕೊಟ್ಟಿದ್ರು, ಇದನ್ನ ನೀವು ಇಟ್ಕೊಂಡಿರಿ ಅಂತ ಹೇಳಿ ಅಂತ. ಸೊ ನಾವು ಅಮ್ಮ ಹಿಂದೆ ಎಲ್ಲರೂ ಹೊರಟ್ವಿ, ಎಲ್ಲ ಅವ್ರು ಕೊಟ್ಟಿದ್ದೆಲ್ಲ ತೊಗೊಂಡು. ಆದರೆ ಇಲ್ಲಿ ಒಂದು ಭಯ ಏನಂತಂದರೆ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಾಗಲ್ಲ. ಅದು ಮಳೆ ಬಂದರೆ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾಯಿತ್ತು. ಹಾಗಾಗಿ ನಾವು ಮಳೆ ಬರೋದ್ರೊಳಗಡೆನೆ ತೊಗೊಂಡು ಬಂದ್ಬಿಡ್ಬೇಕು ಅಂತ ಹೇಳಿ ಅಂತ ಹೊರಟ್ವಿ. ಇನ್ನೊಂದು ಹೇಳೋದು ಮರ್ತೋಗಿದ್ದೆ, ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ನನಗೆ ಗೊತ್ತಾಗಲ್ಲ ನಿಮ್ಮದು ಪ್ರೈವೇಟ್ ಅಕೌಂಟ್ ಇರೋದ್ರಿಂದ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಹೇಳಿ ಅಂತ. ಬಟ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋಸ್ ಚೆನ್ನಾಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಏನಾದರೂ ಚೇಂಜಸ್ ಇದ್ದರೆ. ಈ ವಿಡಿಯೋ ಕೂಡ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ನಾನು ಇದರಲ್ಲಿ 2 ದಿನದ್ದು ಹಾಕಿದ್ದೀನಿ. ಒಂದು ಗೌರಿ ತರೋ ದಿನ, ಇನ್ನೊಂದು ಗೌರಿ ಬಿಡೋ ದಿನ ಏನೇನು ಮಾಡಿದ್ವಿ ಅಂತ ಹೇಳಿ ಅಂತ. ಇದು ನೋಡಿ ಎಲ್ಲಾನು ರೆಡಿ ಮಾಡಿಕೊಂಡು ನಾವು ಬಾವಿ ಹತ್ರ ಬಂದ್ವಿ. ಈ ಬಾವಿನ ಕೂಡ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿಟ್ಟಿದ್ರು ಅಮ್ಮ. ಆದರೆ ಮಳೆ ಬಂದ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿತ್ತು. ಈ ಬಾವಿಲಿ ನೀರು ತಗೊಂಡು ನಾವು ಗೌರಿನ ತರಬೇಕು. ಈ ಬಾವಿ ಮನೆ ಕಟ್ಟಿದಾಗ ಕಟ್ಟಿದ್ದು ಅಂತ. ಇದಕ್ಕೆ 60ರಿಂದ 70 ವರ್ಷ ಆಗಿದೆ. ಕಲ್ಲಿನ ಬಾವಿ, ಎಷ್ಟು ಚೆನ್ನಾಗಿದೆ ಅಲ್ಲ ಇದು. ನಾವೆಲ್ಲ ಸುಮ್ಮನೆ ನಿಂತ್ಕೊಳ್ಳೋದಷ್ಟೇ, ಅಂದರೆ ಹೆಲ್ಪ್ ಮಾಡ್ತಿರ್ತೀವಿ ಚಿಕ್ಕ ಪುಟ್ಟದ್ದು. ಬಟ್ ಎಲ್ಲಾನು ಮಾಡೋದು ಅಮ್ಮನೇ. ಇದೆಲ್ಲ ನಮಗೆ ಮಾಡೋಕ್ಕೂ ಬರಲ್ಲ ಅಲ್ವಾ ಗೈಸ್, ಇದೆಲ್ಲ ಅವರೇ ಮಾಡಬೇಕು ಸರಿಯಾಗಿ. ಅಂದರೆ ಅವರು ಅಂದರೆ ಏನೇನು ಮಾಡಬೇಕು ಅಂತ ಹೇಳಿ ಅಂತ ಅದೇನೋ ಮೊದಲನೇದಾಗಿ ಇದೆಲ್ಲ ಮಾಡ್ಕೊಳ್ತಾ ಇದ್ರು. ಮೊದಲನೇದಾಗಿ ಬೀಸಣಿಗೆ ಎಲ್ಲ ಇಟ್ಟರು. ಅಂದರೆ ಬೆಳ್ಳಿ ಚೊಂಬು ಮತ್ತು ಬೆಳ್ಳಿ ದೇವ್ರದ್ದು ಮುಖನ ರೆಡಿ ಮಾಡ್ಕೊಂಡಿದ್ರು. ಅದಾದಮೇಲೆ ಬೀಸಣಿಗೆ ಇಟ್ಟರು. ಅದಾದಮೇಲೆ ಸೀರೆ ಹಾಕಿದ್ರು. ಸೀರೆನ ನೆರಿಗೆ ಮುಂಚೆನೇ ಮಾಡಿಟ್ಕೊಂಡಿದ್ರು.
ನೆರಿಗೆ ಸೀರೆನ ಹಾಕಾದ್ಮೇಲೆ ಹೂವೆಲ್ಲ ಹಾಕಿದ್ರು. ಹೂವೆಲ್ಲ ಹಾಕಾದ್ಮೇಲೆ ಅದೆಲ್ಲ ಸ್ವಲ್ಪ ಶುದ್ಧ ಮಾಡಿ ಎಲ್ಲ ಪೂಜೆ ಮಾಡಿದ್ರು. ಆಮೇಲೆ ತೀರ್ಥ ಪ್ರಸಾದ ಎಲ್ಲ ನಮಗೂ ಕೊಟ್ರು, ನಾವು ತಿಂದ್ವಿ. ನಾವಿಷ್ಟು ಮಾಡೋದ್ಕೇನೆ ಫುಲ್ ಕತ್ಲಾಗ್ಬಿಡ್ತು. ಇನ್ನೇನು ಮಳೆ ಬಂದೇ ಬಿಡ್ತು ಅನ್ನೋ ಥರ ಮಳೆ ಬಂತು ಕೂಡ. ಯಾಕಂದ್ರೆ ಈ ಸರಿ ಮುಹೂರ್ತ ಬಂದ್ಬಿಟ್ಟು 6 ಗಂಟೆ ಮೇಲೆ ಇದೆ ಅಂತ ಹೇಳಿದ್ರು. ಹಾಗಾಗಿ ನಾವು ಗೌರಿ ತರೋದು ಸ್ವಲ್ಪ ಲೇಟಾಗೆ ತರೋಣ ಅಂತ ಹೇಳಿ ನಾವು ಹೋಗಿದ್ದು. ನೋಡಿ, ನಾವು ದೇವರಿಗೆ ಛತ್ರಿ ಹಿಡ್ಕೊಂಡು ನಿಂತ್ಕೊಂಡಿದ್ವಿ. ಏನಕ್ಕಂದ್ರೆ ಆ ಬೀಸಣಿಗೆ ಎಲ್ಲ ಮತ್ತೆ ನೀರಲ್ಲಿ ಒದ್ದೆ ಆದ್ರೆ ಮತ್ತೆ ನಾವು ಅದನ್ನ ಉಪಯೋಗಿಸಕ್ಕೆ ಬರಲ್ಲ ಅಂತ ಹೇಳಿ ಅಂತ. ನಾವು ನಮ್ಮಮ್ಮಂಗೆ ಹೇಳ್ತಾ ಇದ್ವಿ, ಅಮ್ಮ ಬೇಗ ಮುಗಿಸ್ಬೇಡಮ್ಮ, ಉಳಿದಿದ್ದೆಲ್ಲ ಒಳಗೆ ಹೋಗಿ ಮಾಡ್ಕೊಳ್ಳೋಣ ಅಂತ. ಆದರೆ ನಮ್ಮಮ್ಮ ಪೂಜೆ ವಿಚಾರದಲ್ಲಿ ಯಾರ ಮಾತನ್ನು ಕೇಳಲ್ಲ ಗೈಸ್, 1% ಕೂಡ ಕೇಳಲ್ಲ. ಅವ್ರೇನು ಪೂಜೆ ಮಾಡಬೇಕು, ಹೇಗೆ ಮಾಡಬೇಕು ಹಾಗೆ ಮಾಡಬೇಕು. ಮಳೆ ಬಂದರೂ ಪ್ರಳಯ ಬಂದರೂ ಏನೇ ಆದ್ರೂ ಅವ್ರ ಪೂಜೆ ಮಾತ್ರ ಬಿಡಲ್ಲ. ಅದಕ್ಕೆ ನಾವು ಸುಮ್ಮನೆ ಛತ್ರಿ ಹಿಡ್ಕೊಂಡು ಕಾಯ್ಕೊಂಡು ಕೂತಿದ್ವಿ. ನನ್ನ ತಮ್ಮ ಕೂಡ ನಮ್ಮ ಜೊತೆನೇ ಇದ್ದ. ನನ್ನ ತಮ್ಮ ಎಷ್ಟೇ ಬ್ಯುಸಿ ಇದ್ದರೂ ಫ್ಯಾಮಿಲಿ ಟೈಮ್ನ ತುಂಬ ಚೆನ್ನಾಗಿ ಕೊಡ್ತಾನೆ. ಅವನೆಲ್ಲ ಪೂಜೆಗಳಿಗೆ ಬರ್ತಾನೆ, ನಮ್ಮನ್ನೆಲ್ಲ ಕಡೆ ಕರ್ಕೊಂಡು ಹೋಗ್ತಾನೆ, ಫಂಕ್ಷನ್ಸಿಗೆ ಬರ್ತಾನೆ. ಹಾಗೆ ಅವನು ಈ ಪೂಜೆಲಿ ಕೂಡ ನಮ್ಮ ಜೊತೆಗೆ ಇದ್ದ. ಅಂದರೆ ನಮ್ಮನ್ನು ಕೂಡ ಕರ್ಕೊಂಡು ಹೋಗಿದ್ದ ಮನೆಯಿಂದ ಅಜ್ಜಿ ಮನೆಗೆ. ಇಲ್ಲೂ ನಾವೆಲ್ಲ ಪೂಜೆ ಮಾಡಿದ್ವಿ. ಇದಾದ್ಮೇಲೆ ದೇವ್ರನ್ನ ಒಳಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡ್ರು ಅಮ್ಮ. అంటే దీప ಎಲೆ ಎಲೆ ಇದೆ ಎಲೆ ಬೇಡ ಏ ಆಂಟಿ ಎಲೆ ಬೇಕು ತಗೋ. ಕಾಲು ತೊಡಕ್ಕೆ ಜಗಳ ಮಾಡ್ಕೊಂಡಿದ್ರು. ಯಾರೊಬ್ರು ತೊಳಿರೆ. ಸುಮ್ಮನೆ ನಮ್ಮಮ್ಮ ದೇವ್ರನ್ನ ತಗೊಂಡು ಬಂದ್ಮೇಲೆ ಕಾಲು ತೊಳೆದ್ಬಿಟ್ಟು ಒಳಗೆ ಕರ್ಕೊಬೇಕು. ಅದಕ್ಕೇನೆ ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಜಗಳ ಆಡ್ಕೊತಾ ಇದ್ರು, ನಾನು ಕಾಲು ತೊಳಿತೀನಿ ಅಂತ. ಆದರೆ ನನ್ನ ತಂಗಿ ಕೊನೆಗೂ ಬಿಡಲಿಲ್ಲ. ಅವಳೇ ಇಸ್ಕೊಂಡು ಅವಳೇ ನಮ್ಮಮ್ಮನ ಕಾಲು ತೊಳೆದು ಒಳಗಡೆ ಬಂದರು ಅಮ್ಮ ದೇವರನ್ನ ತಗೊಂಡು. ಅದಾದಮೇಲೆ ನನ್ನ ಅಕ್ಕ ಮತ್ತು ತಂಗಿ ಸ್ವಲ್ಪ ಹೂಗಳನ್ನೆಲ್ಲ ಕಟ್ತಾ ಇದ್ರು. ನಾನು ತುಳಸಿ ಅದನ್ನು ಕೂಡ ಮಾಲೆ ಮಾಡ್ತಾ ಇದ್ದೆ. ಎಲ್ಲರೂ ಕೂಡ ಒಂದೊಂದು ಕೆಲಸದಲ್ಲಿ ಹೆಲ್ಪ್ ಮಾಡ್ತಾ ಇದ್ವಿ. ಆದರೆ ಅಮ್ಮನೇ ತುಂಬ ಎಲ್ಲ ಮಾಡ್ಕೊಂಡಿದ್ರು ರೆಡಿನ. ಹಬ್ಬಕ್ಕೆ ನಮ್ಮ ಮಾಮಿ ಆಲ್ರೆಡಿ ಬಂದಿದ್ರು. ಇದಾದ್ಮೇಲೆ ನಮ್ಮ ಮಾವ ಮಕ್ಕಳು ಕೂಡ ಇಬ್ಬರೂ ಬಂದರು ಹಬ್ಬಕ್ಕೋಸ್ಕರ. ఇది కెమెరా ఇది బాయ్ ತೋರಿಸ್ತೀನಲ್ಲ ಕೊಡಕ್ಕೆ ಹೋದವರು ಎಲ್ಲ ಕಟ್ತಾ ಹೋಗ್ಬೇಕು ಎಲ್ಲರಿಗೂ. ಅದೊಂದು ಜವಾಬ್ದಾರಿ ಕೆಲಸ. ಹೇಳ್ಬೇಕು ಮಾಡ್ಬೇಕಾರೆ ಎಂತ ಇದು ಕೊಟ್ಟಿಲ್ಲ ಪೂಸ್ ಸರಿ ಕೊಡಿ ಮುಚ್ಚಕ್ಕೆ ಈಸಿ ಆಗುತ್ತೆ. ಹಾಂ ಎಸ್ ಕೊಡಿ, ನಾನು ಮುಂದೆ ಕಟ್ತಾ ಹೋಗ್ತೀನಿ. ನಿಧಾನಕ್ಕಿತ್ತು ಹತ್ತರಿಂದ ಇಲ್ಲೇ ದೂರ. ನಾನು 0.5 ಮಾಡ್ಕೊಂತೀನಿ. ನಾವೆಲ್ಲರೂ ಇದ್ವಿ, ಜೊತೆಗೆ ನಮ್ಮ ಮಾವನ ಮಕ್ಕಳು ಬಂದರು. ಎಲ್ಲರೂ ಬಂದಾದ್ಮೇಲೆ ಪೂಜೆನ ಶುರು ಮಾಡಿದ್ವಿ. ಮಂಗಳಾರತಿ, ತೀರ್ಥ ಪ್ರಸಾದ, ಆಮೇಲೆ ಕಂಕಣನ ಕಟ್ಕೊಂಡ್ವಿ. ಅದೆಲ್ಲ ಆದಮೇಲೆ ನೀವೇ ನೋಡಿ, ಇದು ದೇವ್ರದ್ದು ಫೈನಲ್ ಆಗಿ ಏನು ಗೌರಿ ಕಾಣಿಸ್ತಾ ಇದ್ಲು, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅಮ್ಮ ನೀಟಾಗಿ ರೆಡಿ ಮಾಡಿದ್ರು. ಇದಾದ್ಮೇಲೆ ಅವರೆಲ್ಲ ಪಟಾಕಿ ಹೊಡೆದ್ರು. ಊಟ ಕೂಡ ನಾವು ಬೆಳಗ್ಗೆಯಿಂದ ಏನೂ ಸರಿಯಾಗಿ ತಿಂದಿರಲಿಲ್ಲ. 7 ಗಂಟೆ ಆಗಿತ್ತು ಅನ್ಸುತ್ತೆ. ಆ ಟೈಮ್ಗೆ ಎಲ್ರದ್ದು ಊಟ ಆಯಿತು. ತುಂಬ ಜನ ಇದ್ರು ಮನೆಯಲ್ಲಿ. ಎಲ್ರದ್ದು ಊಟ ಆದಮೇಲೆ ಬಂದು
ಸಾಂಗ್ ಇರುತ್ತೆ. ಆ ಸಾಂಗ್‌ನ ಪ್ರತಿಯೊಬ್ರು ಹೇಳ್ಬೇಕು. ಆ ಥರ ಏನೋ ಹೇಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡ್ವಿ. ಅಂದ್ರೆ ಕನ್ನಡ ಸಾಂಗೇನೆ. ಮಜಾ ಇತ್ತು ಅದು. ಅದನ್ನು ಕೂಡ ರೆಕಾರ್ಡ್ ಮಾಡಿದ್ದೀನಿ. ಅದು ಟೇಕ್ 1, ಟೇಕ್ 2, ಟೇಕ್ 3 ಎಷ್ಟು ಟೇಕ್ಸ್ ತಗೊಂಡ್ರುನು ಎಲ್ರೂ ನಗ್ತಾ ಇದ್ರು. ಅದು ಅಷ್ಟೊಂದು ಸರಿಯಾಗಿ ಬರ್ತಿರ್ಲಿಲ್ಲ. ಬಟ್ ಆ ನಗೋದ್ರಲ್ಲೇ ಮಜಾ ಇತ್ತು. ನಾವ್ ಹೇಗ್ ಮಾಡಿದ್ದೀವಿ ಅಂತ ನೀವೇ ನೋಡ್ಕೊಂಡ್ ಬನ್ನಿ ಅದು. ಇಲ್ಲ ಅವ್ಳನ್ನ ನೋಡೋದೇ ಸೈಲೆಂಟ್. ಮುಖ ಹಿಂಗೆ ಬಗ್ಗಿಸ್ಕೊ. ಈಗ ಸ್ಟಾರ್ಟ್ ನಿಮಿಷ. ಕಡಲನು ಕಾಣ ಹೊರಟಿರೋ ಕಡಲನು ಕಾಣ ಹೊರಟಿರೋ ಸುಮ್ಮನೆ ಬಾವ ನೀವು ಕಮೆಂಟ್ ಮಾಡ್ಬಿಡ್ತು. ನಾನು ಅಲ್ಲ ಹೇಳಲ್ಲ. ಅಂಜಿ ತಂದೆ ಅಂಜಿ ಅಂಜಿ ಎಲ್ಲ ಬಾವ ಹೇಳ್ರಿ ಬಾವ ಬೇಗ. ಕಡಲನ್ನು ಕಾಣ ಹೊರಟಿರೋ ದೀಪಿಕಕ್ಕ ಮೇದಿ 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 ಇಲ್ಲ ಇಲ್ಲ ಆಯ್ತಲ್ಲ ಮೇದಿ ಮೇದಿದು ಹೇಳೆ ಮೇದಿ ಹೇಳೆ ಮೇದಿ ಮೇದಿ ಹೇಳಬೇಕು ಮೇದಿ ಹೇಳೆ ಮೇದಿ ಬೇಗ ಹೇಳೆ ಮೇದಿ ಇಲ್ಲ ಆಯ್ತಲ್ಲ ಲೂಸರ್ ಅನ್ಸ್ಕೊಂತ ಹೇಳೋ. ನೀನೇ ಹೇಳೋ ಯಾರು ನಿನ್ ಪರವಾಗಿ ಕಡಲನು ಕಾಣ ಹೊರಟಿರೋ. ಒನ್ ಶಾಟ್ ಇಲ್ಲಿ ನೋಡು ಇದಿಲ್ಲ ಹೋಗುತ್ತೆ. ಅಲ್ಲಪ್ಪ ಹಾಯ್ ಫ್ರೆಂಡ್ಸ್, ಹಾಯ್ ಹೇಳ್ರು ಅಟ್ಲೀಸ್ಟು. ಹಲೋ ಫ್ರೆಂಡ್ಸ್. ಇದಕ್ಕಂತೂ ಶಕ್ತಿನೇ ಇಲ್ಲ. ಸ್ಟಿಕ್ ಅಂತ ನಂಗೊಂದು ಕೊಡು ಮೇದಿ, ನಂಗೊಂದು ಮೇದಿ ಇದೆಯಾ? ವೇಟ್ ಮಾಡ ಪುಟ್ಟೆ ಒಟ್ಟಿಗೆ ಸರಿ ಆಗಲ್ಲ ಬೇಡ ಬೇಡ ಸ್ವಲ್ಪ ಲಾಸ್ಟಿಗಿದೆ ಅದು. ಆದ್ರೆ ಆ ಹಾಡು ಹೇಳಿದ್ದು ತುಂಬಾ ಮಜಾ ಇತ್ತು. ಅದ್ರಲ್ಲಿ ಅಂಜಿ ಮೇದಿ ಮಾತ್ರ ಹೇಳಲೇ ಇಲ್ಲ. ನಮ್ಮ ಅಕ್ಕ, ಭಾವ, ನಾನು, ನನ್ನ ತಂಗಿ, ನನ್ನ ತಮ್ಮ ಎಲ್ರು ಏನೋ ಒಂದು ಟ್ರೈ ಮಾಡಿದ್ದೆ. ನನ್ನ ತಂಗಿ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾಳೆ, ಅವಳು ಚೆನ್ನಾಗಿತ್ತು. ಅದಾದ್ಮೇಲೆ ಎಲ್ಲರೂ ಸೇರ್ಕೊಂಡು ಪಟಾಕಿ ಹೊಡೆದ್ರು. ನಮ್ಮ ಮಾಮಿ, ನಮ್ಮ ಆಂಟಿ, ಅಂಕಲ್, ನಾನು, ಅಮ್ಮ, ಅಪ್ಪಾಜಿ ಬಂದಿರಲಿಲ್ಲ, ಮನೇಲಿ ಯಾರೂ ಇಲ್ಲ ಅಂತ. ನನ್ನ ತಮ್ಮ, ನನ್ನ ತಂಗಿ, ನಮ್ಮ ಅಕ್ಕ, ಭಾವ ಎಲ್ಲರೂ ಬಂದಿದ್ರು. ಎಲ್ಲರೂ ಸೇರ್ಕೊಂಡು ಪಟಾಕಿ ಹೊಡೆದ್ರು. ಈ ಪಟಾಕಿ ಎಲ್ಲ ತಂದ್ಕೊಟ್ಟಿದ್ದೆ ಪ್ರಮೋದ್. ಬಟ್ ಅವ್ರವ್ರ ಫ್ರೆಂಡ್ ಮದುವೆಗೆ ಹೋಗ್ಬಿಟ್ಟಿದ್ರು. ಎಲ್ಲರೂ ಪ್ರಮೋದ್ನ ತುಂಬ ಮಿಸ್ ಮಾಡ್ಕೊಂಡ್ವಿ. ಪ್ರಮೋದ್ ಒಬ್ಬರೇ ಇರಲಿಲ್ಲ, ಮಿಕ್ಕಿದ ಎಲ್ಲರೂ ಮಜಾ ಮಾಡಿದ್ವಿ ಈ ಹಬ್ಬನ.
ನೀವು ಹಬ್ಬದಲ್ಲಿ ಪಟಾಕಿಗಳನ್ನ ಮಕ್ಳ ಹತ್ರ ಕೊಡ್ಬೇಕಾದ್ರೆ ಹುಷಾರಾಗಿರಿ. ಯಾರಾದರೂ ಒಬ್ರು ದೊಡ್ಡೋರು ಅವ್ರ ಜೊತೆಗೆ ಇರಿ. ಪಟಾಕಿಗಳನ್ನ ಮಕ್ಕಳಿಗೆ ಕೊಟ್ಟಾಗ ಅಪ್ಪ ಅಮ್ಮ ಅಥವಾ ಯಾರೋ ಒಬ್ರು ದೊಡ್ಡವರು ಅವ್ರ ಜೊತೆಗೆ ಇರಿ, ಅವರನ್ನ ಮಾನಿಟರ್ ಮಾಡ್ತಾ ಇರಿ. ಅದರಿಂದ ಆಗೋ ಅನಾಹುತನ ತಪ್ಪಿಸ್ಬೋದು. ಮತ್ತೇನಂದ್ರೆ ಪಟಾಕಿ ಹೊಡೆಯೋದು ವಾತಾವರಣಕ್ಕೆ ಒಳ್ಳೇದಲ್ಲ. ನಾವಿಲ್ಲಿ ಏರ್ ಪೊಲ್ಯೂಷನ್ ಮಾಡ್ತಾ ಇದ್ದೀವಿ. ಇನ್ನೊಂದು ಮುಖ್ಯವಾಗಿ ಪ್ರಾಣಿಗಳಿಗೆ ಪಟಾಕಿ ಅಂದರೆ ಬರಲ್ಲ, ತುಂಬ ಹೆದರುತ್ತವೆ. ಸೊ ನೋಡಿಕೊಂಡು ಪಟಾಕಿ ಹೊಡೆಯಿರಿ ಪ್ರಾಣಿಗಳು ಇಲ್ಲದೆ ಇರೋ ಜಾಗದಲ್ಲಿ. ಈ ಥರ ನಾವು ಗೌರಿ ಹಬ್ಬದ ಮೊದಲನೇ ದಿನನ ಒಳ್ಳೆ ಪೂಜೆ ಮಾಡಿ, ಊಟ ಮಾಡಿ, ಪಟಾಕಿಗಳನ್ನ ಹೊಡೆದು ಮುಗಿಸಿದ್ವಿ. ಲಾಸ್ಟ್ ದಿನ ಅಥವಾ 3ನೇ ದಿನ ನಾವು ಗೌರಿನ ಹೊಳೆಗೆ ಬಿಟ್ಟು ಬರಬೇಕಾಗುತ್ತೆ. ಆಮೇಲೆ ಗಂಗಮ್ಮನ್ನ ತರ್ತಾರೆ. ಅವತ್ತಿಗೆ ಅಮ್ಮ ರೆಡಿ ಮಾಡ್ಕೊಂಡಿದ್ರು. ಅದು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಎಷ್ಟು ಮಳೆ ಅಂತಂದ್ರೆ ಕೆಲವೊಬ್ರು ಕಾರಲ್ಲಿ, ಓಮ್ನಿಯಲ್ಲಿ ತಗೊಂಡೋಗಿ ಬಿಟ್ಟು ಬರ್ತಾ ಇದ್ರು. ಆದ್ರೆ ನಾವು ನಡ್ಕೊಂಡೇ ಹೋಗೋಣ, ಅದು ನಮಗೆ ಹತ್ರನೇ ಇತ್ತು, ನಡ್ಕೊಂಡೇ ಹೋಗೋಣ ಅಂತ ಹೇಳಿ ರೆಡಿ ಆದ್ವಿ. ನಾನು, ಅಮ್ಮ, ಮತ್ತೆ ಅವತ್ತು ಕೂಡ ನಮ್ಮ ಭಾವ ಬಂದಿದ್ರು, ನಮ್ಮ ಅಕ್ಕ, ನನ್ನ ತಮ್ಮ, ಅಪ್ಪಾಜಿ ಕೂಡ ಬಂದಿದ್ರು. ಅವತ್ತು ಬಿಟ್ಟು ಬರೋಣ ಗೌರಿನ ಅಂತ ಹೇಳಿ ಹೊರಟ್ವಿ. ಆದರೆ ನಮಗೆ ಛತ್ರಿಗಳು ಇರಲಿಲ್ಲ, ಅಷ್ಟು ಮಳೆ ಬರ್ತಾ ಇತ್ತು. ಪ್ರತಿಯೊಬ್ಬರಿಗೂ ಒಂದೊಂದು ಛತ್ರಿ ಬೇಕಾಗೋ ಥರ ಮಳೆ ಬರ್ತಾ ಇತ್ತು. ಆದ್ರೂ ಇರಲಿ ಅಂತ ಹೇಳಿ ಹೊರಟ್ವಿ. ಗೌರಿನ ಫಸ್ಟು ಹೊರಗೆ ತಂದು, ಅಂದರೆ ಮಂಟಪದಿಂದ ಹೊರಗೆ ತಂದು ಮನೆಗೆ ಪೂಜೆ ಮಾಡ್ತಾರೆ. ಪೂಜೆ ಮಾಡಾದ್ಮೇಲೆ ಕೊಟ್ಟಿಗೆಗೆ ಪೂಜೆ ಮಾಡ್ತಾರೆ. ಕೊಟ್ಟಿಗೆಯಲ್ಲಿ ದನ ಕರುಗಳಿರುತ್ತೆ ಅಲ್ಲ, ಅದಕ್ಕೆ ಪೂಜೆ ಮಾಡ್ತಾರೆ. ಅದಕ್ಕೆ ಅಮ್ಮ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ರು. ನೋಡಿ ಎಷ್ಟು ಮಳೆ ಅಂದರೆ ರೋಡಲ್ಲೆಲ್ಲ ನೀರು ಹೋಗ್ತಾ ಇತ್ತು, ಆ ಥರ ಇತ್ತು. ಇಲ್ಲಿ ಹೇಗಿರುತ್ತೆ ಅಂದರೆ ಕೊನೆ ದಿನ ಎಲ್ಲ ಹೆಣ್ಮಕ್ಳು ಫುಲ್ ರೆಡಿ ಆಗಿಬಿಟ್ಟು ಒಳ್ಳೊಳ್ಳೆ ಸೀರೆ ಉಟ್ಕೊಂಡು ಬಂಗಾರ ಹಾಕ್ಕೊಂಡು ಬಂದು ಅಲ್ಲಿ ಒಂದು ಸಂಬಾರ್ ಗುಂಡಿ ಹೊಳೆ ಅಂತ ಇದೆ, ಅಲ್ಲಿಗೆ ಹೋಗಿ ಪ್ರತಿಯೊಬ್ಬರು ಗೌರಿನ ಬಿಟ್ಬಿಟ್ಟು ಗಂಗಮ್ಮನ ತಗೊಂಡು ಬರ್ತಾರೆ. ಆದರೆ ಈ ಸರಿ ಮಳೆಯಿಂದಾಗಿ ಎಲ್ಲರೂ ಅವ್ರವರೇ ಹೋಗಿ ಅವ್ರವ್ರ ಮನೆಯವರೇ ಬೇಗ ಬೇಗ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಆ ಥರ ಆಗೋಗಿತ್ತು ಈ ಸರಿ ಮಳೆಯಿಂದಾಗಿ. ಮಳೆ ಎಷ್ಟಿತ್ತು ಅಂತಂದ್ರೆ ಬಿಡೋ ಟೈಮಲ್ಲಿ ನಾವು ಪಟಾಕಿಗಳನ್ನ ಹೊಡಿಲಿಕ್ಕೂ ಆಗಲಿಲ್ಲ. ನಾವು ಹೋಗೋದೇ ಕಷ್ಟ ಆಗೋಯ್ತು, ಅಷ್ಟು ಮಳೆ ಬರ್ತಾ ಇತ್ತು. ಆದ್ರೂ ಬಿಡೋಣ ಅಂತ ಹೋದ್ವಿ. ನನ್ನ ಅಮ್ಮ ಮತ್ತೆ ನನ್ನ ತಂಗಿ ದೇವ್ರನ್ನ ಹಿಡ್ಕೊಂಡು ಮುಂದೆ ಹೋದ್ರು. ನಾವು ಅವರನ್ನ ಫಾಲೋ ಮಾಡ್ಕೊಂಡು ಹೋದ್ವಿ. ನೋಡಿ ಎಷ್ಟು ಮಳೆ, ಎಲ್ಲ ಕಡೆ ಮಳೆ. ಹಾಗೆ ನನ್ನ ತಮ್ಮ ಮತ್ತು ನನ್ನ ಭಾವನೂ ಬಂದರು. ನನ್ನ ತಮ್ಮ ರೈನ್ ಕೋಟ್ ಹಾಕ್ಕೊಂಡು ಬರ್ತಾ ಇದ್ದ, ನಮ್ಮ ಭಾವ ಕೂಡ ರೈನ್ ಕೋಟ್ ಹಾಕ್ಕೊಂಡೇ ಬಂದರು. ನನಗೆ ಈ ಗೌರಿ ಹಬ್ಬ ಮನಸ್ಸಿಗೆ ತುಂಬ ಹತ್ತಿರವಾಗಿರೋ ಹಬ್ಬ ಇದು. ತುಂಬ ಅಂದರೆ ತುಂಬ ಇಷ್ಟ. ಯಾಕಂದರೆ ಗೌರಿ ಬಂದಿಂದ ಮೊದಲನೇ ದಿನದಿಂದ ಗೌರಿ ಹೋಗೋ ಕೊನೆ ದಿನ ತನಕನೂ ಏನೋ ಒಂಥರ ಸಂಭ್ರಮ ಇರುತ್ತೆ ಮನೆಯಲ್ಲಿ. ಮೊದಲನೇ ದಿನ ಬಂದಾಗ ಎಲ್ಲರೂ ಬಂದಿರ್ತಾರೆ ಮನೆಯಲ್ಲಿ, ಅವ್ರ ಜೊತೆ ಕುತ್ಕೊಂಡು ಮಾತಾಡೋದು, ಊಟ ಮಾಡೋದು, ಪಟಾಕಿಗಳನ್ನ ಹೊಡೆಯೋದು, ಅದು ಚೆನ್ನಾಗಿರುತ್ತೆ. ಮಾರನೇ ದಿನ ಗೌರಿಗೋಸ್ಕರನೇ ನಾವು ವಿಧ ವಿಧದ ಅಡುಗೆ ಮಾಡಿ ಕೊಡ್ತಾರೆ. ಅದನ್ನ ಗೌರಿ ತಿನ್ನಲ್ಲ, ನಾವೇ ತಿನ್ನೋದಲ್ವಾ, ಸೊ ಅದು ಕೂಡ ನನಗಿಷ್ಟ. ಆಮೇಲೆ 3ನೇ ದಿನ ರೆಡಿಯಾಗಿ ಹೋಗಿ ಎಲ್ಲರ ಜೊತೆ ಸೇರಿಕೊಂಡು ಅಲ್ಲಿ ಗೌರಿನ ಹೊಳೆಗೆ ಬಿಡೋದು, ಅದು ಚೆನ್ನಾಗಿರುತ್ತೆ. ಆದರೆ ಈ ಸರಿ ನಮಗೆ ಈ ಮಳೆಯಿಂದಾಗಿ ಪಾಪ ಅವರವರೇ ಬಂದ್ಬಿಟ್ಟು ಅವರವರೇ ಬಿಟ್ಬಿಟ್ಟು ಹೋಗ್ತಾ ಇದ್ರು. ಎಷ್ಟು ಮಳೆ ಇತ್ತು ಅಂತಂದರೆ ನೀವೇ ನೋಡಿ, ಇಲ್ಲಿ ಫಾಲ್ಸ್ ಥರ ಎಲ್ಲ ಬಂದ್ಬಿಟ್ಟಿತ್ತು ಮಳೆ ನೀರು, ಅಷ್ಟು ಮಳೆ ಆಗ್ತಾ ಇತ್ತು. ಈ ಗೌರಿ ಬಿಡೋ ಈ ಪ್ಲೇಸ್ನ ಸಂಬಾರ್ಗುಂಡಿ ಹೊಳೆ ಅಂತ ಕರೀತಾರೆ. ಇಲ್ಲಿ ಕೆಳಗೆ ಹೋಗಿ ನಾವು ಗೌರಿ ನೀರನ್ನು ಹಾಕಬೇಕು. ಅದು ಕೂಡ ನನಗೆ ಸ್ವಲ್ಪ ಭಯ ಆಗ್ತಾ ಇತ್ತು, ಯಾಕಂದರೆ ಅಲ್ಲಿ ಕಾಲು ಜಾರುತ್ತೆ. ಅಂದ್ರೂ ಅಮ್ಮ ಕೆಳಗೇನೆ ಹೋಗಿ ಬಿಟ್ಟು ಬಂದರು. ಇಲ್ಲಿ ನೋಡಿ ಎಷ್ಟು ಮಳೆ ಬಂದ್ಬಿಟ್ಟಿದೆ, ಅದು ಚಿಕ್ಕ ಫಾಲ್ಸ್ ಥರ ಬರ್ತಾ ಇತ್ತು. ಈ ಹೊಳೆ ಅಂದರೆ ಚಿಕ್ಕದಿದು, ಇದ್ರ ಅಕ್ಕಪಕ್ಕ ಇರೋದೆಲ್ಲ ತೋಟ ಇದೆ, ತೋಟದ ಮಧ್ಯೆ ಇದು ಬರ್ತಾ ಇರುತ್ತೆ. ಇವಾಗ ಮಳೆಯಿಂದಾಗಿ ಆ ನೀರ್ ಕಲರ್ ಆಗಿದೆ, ಅದ್ ಬಿಟ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ಇದನ್ನ ನೋಡ್ಲಿಕ್ಕೇನೆ. ಅಮ್ಮ ಇನ್ನೊಂದ್ಸರಿ ದೇವ್ರನ್ನ ಅಲ್ಲೇ ಇಟ್ಟು ಇನ್ನೊಂದ್ಸರಿ ಪೂಜೆ ಮಾಡಿ ಅದಾದ್ಮೇಲೆ ದೇವ್ರನ್ನ ಕಳ್ಸ್ಕೊಡ್ಬೇಕು, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಇಲ್ಲೂ ನಮ್ಮ ಭಾವ, ನನ್ನ ತಂಗಿ ಮತ್ತೆ ನನ್ನ ತಮ್ಮ ಬಂದಿದ್ರು. ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ನೋಡಿ.
ವಾರೇ ಮಾಡಿಲ್ಲ ಸೇಮ್ ರಿಪೀಟ್ ಮಾಡ್ತೀನಿ. ಅದು ಬೇಡ, ತಗೊಂಡ್ ಬೇಡ ಬೇಡ. ಬಾಳೆಹಣ್ಣು ಮನೆಗೆ ಇದಾವ, ದೇವ್ರು ತಿಂತ ಬಂದ್ರೆ ಇಲ್ಲ. ನೀರು ನಿಧಾನ ಹೇಳಿ ಬರ್ಬೇಕಾ? ನಿಧಾನ ಹೇಳಿದೆ. ಹಾ ಬೂಟಲ್ಲಿ ಬಿದ್ಬಿಟ್ಟು ಹುಷಾರಿ. ಈ ಕಡೆ ಬರ್ರಿ ಒಂಚೂರು. ಇರ್ಲಿ, ನೀವಲ್ಲೇ ಇರಿ. ನೋಡಿದ್ರಿ ಅಲ್ಲ ಎಷ್ಟೊಂದು ಮಳೆ ಇತ್ತು. ಆ ಮಳೆಯಲ್ಲೇನೆ ಅಮ್ಮ ನೀಟಾಗಿ ದೇವ್ರನ್ನ ಕಳಿಸಿ ಮತ್ತೆ ಗಂಗಮ್ಮನ್ನ ಕರ್ಕೊಂಡು ಬಂದ್ರು. ಅದನ್ನ ಮತ್ತೆ ಮಂಟಪ ಇರುತ್ತಲ್ಲ ಅದ್ರಲ್ಲೇ ಇಡ್ತಾರೆ. ಮಾರನೇ ದಿನ ಬೆಳಗ್ಗೆ ಗಂಗಮ್ಮನ್ನ ಪೂಜೆ ಮಾಡಿ ಬಿಡ್ತಾರೆ. ನಾವು ಬಿಟ್ಬರೋ ದಿನ 2 ದಿನ ಆಗಿತ್ತು ಎಮ್ಮೆಗಳು ಬರ್ದೆ. ಪಾಪ ಅದು ಬಂದ್ಬಿಟ್ಟಿತ್ತು ಗೌರಿ ಹಬ್ಬದ ಪ್ರಯುಕ್ತ ಅನ್ಸುತ್ತೆ. ನಾವು ಬಿಟ್ಬಿಟ್ಟು ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಮನೇಲಿ ಮತ್ತೆ ದೇವ್ರನ್ನ ಇಟ್ಟು ಇವತ್ತು ನಾನ್ ವೆಜ್ ಮಾಡಿದ್ರು. ಯಾಕಂದ್ರೆ ಮೊದಲನೇ ದಿನ ಮಾಡೋ ಹಾಗಿಲ್ಲ, ಹಾಗಾಗಿ ನಾನ್ ವೆಜ್ ಮಾಡಿದ್ರು. ಎಲ್ಲಾರು ಮತ್ತೆ ಅವತ್ತು ಊಟಕ್ಕೆ ಬಂದಿದ್ರು. ಅವತ್ತು ಅಪ್ಪಾಜಿ ಕೂಡ ಬಂದಿದ್ರು. ಹಾಗಾಗಿ ಊಟಕ್ಕೆ ಫುಲ್ ಕಾಯ್ತಾ ಇದ್ವಿ ಯಾವಾಗ ಊಟ ಮಾಡೋದು ಅಂತ. ಅಮ್ಮ ಗಂಗಮ್ಮನ ತಂದ್ಬಿಟ್ಟು ಮಂಟಪದಲ್ಲಿಟ್ಟು ಮತ್ತೆ ಅದಕ್ಕೆ ಪೂಜೆ ಮಾಡಿಕೊಂಡು ರೆಡಿ ಮಾಡ್ತಾ ಇದ್ರು. ನಾನು ಆ ಸಮಯದಲ್ಲಿ ನಮ್ಮವ್ವನ್ನ ಮಾತಾಡ್ಸೋಣ ಅಂತ ಅನ್ಕೊಂಡೆ. ನಮ್ಮವ್ವಗೆ 90 ವರ್ಷ ಮೇಲೆ ಆಗಿದೆ. ಅವ್ರ ಸಮಯದಲ್ಲಿ ಅವ್ರ ಕಾಲದಲ್ಲಿ ಈ ಗೌರಿ ಹಬ್ಬ ಎಲ್ಲ ಹೇಗಿರ್ತಾ ಇತ್ತು ನನಗೂ ತಿಳ್ಕೊಳ್ಳೋ ಆಸೆ ಇತ್ತು. ಯಾಕೆಂದರೆ ಈಗಿನ ಥರ ಆಗ ಇರಲಿಲ್ಲಲ್ಲ. ಅದನ್ನೇ ಕೇಳೋಣ ಅಂತ ಅಂದ್ಕೊಂಡು ಅವ್ರನ್ನ ಮಾತಾಡ್ಸೋಣ ಅಂತ ಹೋದೆ. ನೀವು ನೋಡಿ ಅವ್ರೇನೇನು ಹೇಳ್ತಾರೆ. ಅವ್ರ ಕಾಲದಲ್ಲಿ ಅವ್ರ ಹಬ್ಬನ ಹೇಗೆ ಅವರು ಆಚರಣೆ ಇರ್ತಾ ಇತ್ತು. ಅವ್ರ ಕಾಲದಲ್ಲಿ ಅಂದರೆ ದುಡ್ಡು ಅಷ್ಟೊಂದು ಇರ್ತಾ ಇರಲ್ಲ ಅಂದ್ರೂ ಹೇಗೆ ಹಬ್ಬನ ಎಷ್ಟು ಖುಷಿಯಿಂದ ಮಾಡ್ತಾ ಇದ್ರು ಅಂತ ಅವ್ರು ಹೇಳ್ತಾರೆ. ನೀವು ಒಂದ್ಸರಿ ಕೇಳಿಸ್ಕೊಂಡು ಬನ್ನಿ. ಮಾಡಿದ್ವಿ. ನೀವು ನಿಮ್ಮ ಕಾಲದಾಗೆ ಗೌರಿ ಹಬ್ಬನ ಹೆಂಗ್ ಮಾಡ್ತಿದ್ರಿ ಅಂತ. ಗೌರಮ್ಮನ ತಂತಿ ನಾವು ಒಂದಿನ 10 ಮುಂದೆ ಹಾಲು ಹಣ್ಣು ಕಾಯಿ ಹೊಡೆಯೋದು. ಕಡೆಗೆ ಮಜ್ಜನ ಊಟಟ್ಟಿಗೆ ಮೊಸರು ಇದ್ದವ್ರು ಮೊಸರು, ತುಪ್ಪ ಇದ್ದವ್ರು ತುಪ್ಪ ಹಾಕಿ ಮಜ್ಜನ ಊಟಕ್ಕೆ ಅನ್ನ ಇಕ್ಕೋದು. ಅನ್ನ ಇಕ್ಕಿ
ಹಂಗೆ ಕೈ ಬಿಡೋದು. ಸಾಯಂಕಾಲ ಎಂತ ಮಾಡ್ಬೇಕಪ್ಪ ಗೌರಮ್ಮಗೆ 3 ಊಟ ಬೇಕಲ್ಲ. ಚಿತ್ರಾನ್ನ ಮಾಡಿಬಿಡೋಣ. ಚಿತ್ರಾನ್ನ ಮಾಡಿ ಗೌರಮ್ಗೆ ಇಟ್ಟಂಗೆ ಆಯಿತು, ನಾವು ತಿಂದಂಗೆ ಆಯ್ತು. ಚಿತ್ರಾನ್ನ ಮಾಡಿಬಿಡೋಣ ಅನ್ನ. ಹ್ಞೂ ಆಯ್ತು. ಇವತ್ತಿನ ಗರುಸ್ ತೀರ್ತೆ 5 ಜನ ಇಟ್ಕೊಂಡು ನಾವು. ಇವತ್ತಿನ ಗರುಸ್ ತೀರ್ತೆ. ನಾಳಿನ ಗರುಜಿಗೆ ಬೆಳಗಾಗ ಕೇಸರಿ ಮಾಡೋಣ. ಮಧ್ಯಾಹ್ನ ಇದ್ರ ಮಾಡಿ ಹಾಲು ಹಣ್ಣು ಇಕ್ಕಣ. ಚಿತ್ರಾನ್ನ, ಬಜ್ಜಿ ಚಿತ್ರಾನ್ನ, ಉಪ್ಪಿಟ್ಟು, ಅವಲಕ್ಕಿ, ಚಿತ್ರಾನ್ನ, ಬೋಂಡ ಇವೇ. ಮತ್ತೆ ಎಂಥದಿಲ್ಲ. ಕಜ್ಜಾಯ ಬಿಡೋದಿನ ಕೆಟ್ಟ ಕಜ್ಜಾಯ, ಹೋಗೋದಿನ ಕೆಟ್ಟ ಕಜ್ಜಾಯ. ಮತ್ತೆ ಆ ಸಡ್ಗಾರ 5 ದಿನ ಗೌರಮ್ಮ ಇಟ್ಕೊಳೋದು. ಅದೇ ಅಡುಗೆ, ಮಧ್ಯಾಹ್ನದ ಅಡುಗೆ ಇಲ್ಲ. ನಮ್ಮ ಕಾಲ ನೋಡಿದ್ರೆ ಹೂ ಕಾಲ ಹಾಳಾಗ. ಈಗಿನವ್ರು ನೋಡೋಕ್ಕೆ ನಂಗೆ ಕಾಣ ಮಾಡಿ. ಆಗಲೇ ನಮ್ಮ ಅಕ್ಕರು ಬರ್ತಾರೆ. ನಮ್ಮ ಅಕ್ಕರಿಗೆ ಈಗ ತಂಗಿನಲ್ಲ ಕಡ್ಲಿ ಹಿಟ್ಟು ಪಳ್ಳಿ ಹಿಟ್ಟು 15 ಇಟ್ಕ ನಮ್ಮ ಅಕ್ಕರು ಬಂದಾಗ ಮಾಡ್ಬೋದು. ಮತ್ತೆ ಹರ್ಕೊಂಡು ಹೋಗ್ರಿ ಅದನ್ನ ಒಂದು ಸರಿ ಇಟ್ಕ. ಅಕ್ಕರು ಬಂದಿನಕ್ಕೆ ಸರಿ ಇಡಕ್ಕೆ ಏ ಗೌರಮ್ಮ ಬಿಡೋದಿನಕ್ಕೆ ಆ ಗಣಪತಿ ತೊತ್ತಿಲ್ಲ. ಊರಂಗ ಹುಡ್ರು ಗೌರಮ್ಮ ಬಿಡೋದಿನಕ್ಕೆ ಅದೇ ತರಬೇಕು. ಕೋಳಿ ತರೋಣ. ಕೋಳಿ ಈಗ ನಮ್ಮ ಮನೆಗೆ ಇದ್ದಾಗ ಕೊಯ್ ಅಂತಗ. ಮನೆಗೆ ಇದ್ದಾಗ ಕೊಯ್ಯಕ್ಕೆ ಹೋಗಾರಿ. ನೀವು ದುಡ್ಡು ಕೊಡ್ತೀಯ ಕೊಯ್ಯಕ್ಕೆ? ಹಾಲು ತುಪ್ಪ ಮಾರಿ ದುಡ್ಡು ಇಟ್ಕೊತೀಯ ನೀನು. ಹಾಲು ಮಾರಿ ದುಡ್ಡು ಇಟ್ಕೊತೀಯ, ತುಪ್ಪ ಮಾರಿ ದುಡ್ಡು ಇಟ್ಕೊತೀಯ, ಮತ್ತು ಕೋಳಿ ಮೊಟ್ಟೆ ಮಾರಿ ದುಡ್ಡು ಇಟ್ಕೊತೀಯ, ಮತ್ತು ಕೋಳಿನೂ ಮಾರಿ ದುಡ್ಡು ಇಟ್ಕೊತೀಯ. ಏನು ಸಂಸಾರ ಮಾಡ್ತೀಯನೇ? ಮನೆ ಮಾಡ್ತೀಯ, ಮಠ ಮಾಡ್ತೀಯ, ಆಸ್ತಿ ಕೊಂಡ್ತೀಯ, ಎಂತ ಮಾಡ್ತೀಯ? ಯಾರು ನಮ್ಮ ಯಜಮಾನ್ರು ಹೇಳೋದು ಎಂತ ಮಾಡಿ ನೀನು? ನಾನು ಗದ್ದಿಗೆ ಮನೆಗೆ ಬರ್ದು ಹೋದ್ರೆ ನೀನೇನು ಹೆಸರೇನು ಮಾಡಕ್ಕಲ್ಲ. ಬೆಚ್ಚಗಲ್ಲಿ ಹಾಕಿತ್ತ ಕುಂಟ ಪಡ್ಕೊತ ಜೋಡಿಗೆ ಕೋಲ್ಪಟ್ಟೆ ಮುತ್ತಪಟ್ಟೆ ಕಟ್ಕೊತ ನೀ ಬಂದು ಬೆಳ ಕಳಿತೀಯ. ನಾ ಬಂದು ಕೇಳಿದ್ರಿ ಅಲ್ಲ ನಮ್ಮ ಅವ್ವ ಕಾಲದಲ್ಲಿ ಹೇಗೆ ಅವ್ರ ಹಬ್ಬನ ಆಚರಣೆ ಮಾಡ್ತಾ ಇದ್ರು ಅಂತ. ನಾನು ಹೇಳಿಲ್ವಾ, ಅವ್ರ ಹತ್ರ ಪಾಪ ಅವಾಗ ಅಷ್ಟೊಂದು ದುಡ್ಡು ಇರ್ತಾ ಇರಲಿಲ್ಲ. ಅಂದ್ರೂ ಅವ್ರ ಹಬ್ಬನ ಖುಷಿಯಾಗಿ ಮಾಡ್ತಾ ಇದ್ರು. ಅದೆಲ್ಲ ಕೇಳಿ ನನಗೂ ಖುಷಿ ಆಯಿತು. ಅದಾದಮೇಲೆ ನಮ್ಮ ಮನೆಯಲ್ಲಿ ತುಂಬ ಅಡುಗೆಗಳನ್ನ ಮಾಡಿದ್ರು. ಎಲ್ಲಾನು ಅದನ್ನು ಕೂಡ ರೆಕಾರ್ಡ್ ಮಾಡಿದ್ದೀನಿ ನಿಮಗೋಸ್ಕರ. ಇನ್ನೂ ತುಂಬ ಇತ್ತು, ಆದರೆ ಅದು ಬೇರೆ ಬೇರೆ ಕಡೆ ಇತ್ತು. ನಾನು ಇಷ್ಟು ಮಾತ್ರ ಒಂದೇ ಕಡೆ ಇತ್ತು, ಅದನ್ನು ಮಾತ್ರ ಮಾಡಿದ್ದೀನಿ. ನಮ್ಮ ಮನೇಲಿ ಏನು ಮಾಡಿದ್ರೂ ಅವ್ವ ಮನೇಲಿ ತುಂಬ ಜಾಸ್ತಿ ಮಾಡಬೇಕು. ಯಾಕಂದರೆ ತುಂಬ ಜನ ಬರ್ತಾರೆ ಊಟದ ಹೊತ್ತಿಗೆ. ಅಂದರೆ ಎಲ್ಲ ಫ್ಯಾಮಿಲಿಯವರು ಬರ್ತಾರೆ. ಹಾಗಾಗಿ ನಾವು 3 ದಿನದ ಹಬ್ಬನ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿ ಮಾಡಿದ್ವಿ. ಒಳ್ಳೆ ಊಟ ಮಾಡಿದ್ವಿ, ಒಳ್ಳೆ ಪೂಜೆ ಮಾಡಿದ್ವಿ, ಪಟಾಕಿಗಳನ್ನ ಹೊಡೆದ್ವಿ, ಹೊಸ ಬಟ್ಟೆ ಹಾಕ್ಕೊಂಡ್ವಿ, ಎಲ್ಲಾನು ಚೆನ್ನಾಗಿತ್ತು. ಈ ಥರ ನಾವು 3 ದಿನ ಗೌರಿ ಹಬ್ಬನ ಆಚರಣೆ ಮಾಡಿದ್ವಿ ಈ ವರ್ಷ, ಅಂದರೆ 2024ರಲ್ಲಿ. ನಿಮ್ಮ ಮನೇಲಿ ಹೇಗೆ ಮಾಡಿದ್ರಿ ಹಬ್ಬನ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಈ ಥರ ಇತ್ತು ನನ್ನ ಗೌರಿ ಗಣೇಶ ಹಬ್ಬದ ವ್ಲಾಗ್. ನಾವೇನೇನು ಮಾಡಿದ್ವಿ, ಫ್ಯಾಮಿಲಿ ಜೊತೆ ಏನೇನು ಮಾಡಿದ್ವಿ ಅಂತ ಹಾಕಿದೆ. ಇದಾದಮೇಲೆ ನಮಗೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ನಿಜ ಹೇಳಬೇಕು ಅಂದರೆ ನಾನು ಏನೂ ಕೆಲಸನೇ ಮಾಡಿಕೊಟ್ಟಿಲ್ಲ ಅನಿಸುತ್ತೆ ಅವ್ರಿಗೆ. ಎಲ್ಲ ನಮ್ಮಮ್ಮ, ಆಂಟಿ, ನನ್ನ ತಂಗಿ ಅವರೇ ಮಾಡ್ತಾಯಿದ್ರು. ಆದರೆ ನನಗೆ ಅದು ನೋಡಿ ಊಟ ಮಾಡಿ ಸುಸ್ತಾಗ್ಬಿಟ್ಟಿತ್ತು. ಅದಕ್ಕೆ ನಾನು ರೆಸ್ಟ್ ಮಾಡೋಣ ಅಂತ ಹೇಳಿ ಮಾರನೇ ದಿನ ರಜಾ ಹಾಕಿದ್ದೆ. ರಜಾನ ಮಲ್ಕೊಂಡು ಮಜಾ ಮಾಡಿದೆ. ಈ ಥರ ಇತ್ತು ನನ್ನ ಗೌರಿ ಗಣೇಶ ಹಬ್ಬದ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನನಗೆ ತುಂಬ ವ್ಯೂಸ್ ಬರ್ತಿದೆ, ಬಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಅದು ನನಗೆ ಹೆಲ್ಪ್ ಕೂಡ ಆಗುತ್ತೆ ಮತ್ತು ಮೋಟಿವೇಟ್ ಮಾಡುತ್ತೆ ನೆಕ್ಸ್ಟ್ ಟೈಮ್ ನಾನು ಇನ್ನೂ ಬೆಟರ್ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಹ್ಯಾವ್ ಅ ನೈಸ್ ಡೇ. ಇನ್ನೊಮ್ಮೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಖುಷಿಯಾಗಿರಿ, ಒಳ್ಳೆ ಊಟ ಮಾಡಿ, ಒಳ್ಳೆ ನಿದ್ದೆ ಮಾಡಿ, ಕೆಲಸ ಮಾಡಿ ಟೈಮ್ ಸಿಕ್ಕಾಗ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾವ್ ಅ ನೈಸ್ ಡೇ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.